ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಪ್ರಜ್ವಲ್. ಅವರದ್ದು ಬರೋಬ್ಬರಿ 7 ವರ್ಷಗಳ ಪ್ರೇಮ ಕಹಾನಿ. ಆದ್ರೆ ಆಕೆಯ ಫ್ಯಾಮಿಲಿ ವೆಡ್ಡಿಂಗ್ ಪ್ಲಾನಿಂಗ್ ಬೇರೆನೇ ಇತ್ತು. ಇತ್ತ ಈಕೆ ಪ್ರೇಮ ಪುರಾಣ ಕೇಳಿ ಕುಟುಂಬ ಬೇರೆಯವರನ ಜೊತೆ ಮದುವೆ ಮಾಡಿಸಿದ್ರು. ಮದುವೆ ಆದ 3 ತಿಂಗಳಿಗೆ ನಡೀತು ಪತಿಯ ಭೀಕರ ಕೊಲೆಗೆ ಸಂಚು ರೂಪಿಸಿದ್ದೇ ರೋಚಕತೆ. ಇಲ್ಲಿದೆ ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ. ಮೇಘಾಲಯದಲ್ಲಿ ಹನುಮೂನ್ಗೆ ಹೋಗಿದ್ದ ಸೋನಂ ತನ್ನ ಗಂಡ ರಾಜ ರಘುವಂಶಿಯನ್ನು ಕೊಲ್ಲಲು ತಾನೇ ಸುಪಾರಿ ಕೊಟ್ಟು ಯಾರೋ ದರೋಡೆಕೋರರು ಕೊಂದಿದ್ದಾರೆ ಎಂದು ಕತೆ ಕಟ್ಟಿದ್ದಳು. ಈ ರಾಜ ರಘುವಂಶಿಯ ಭಯಾನಕ ಸಾವಿನ ಘಟನೆಯ ನೆನಪು ಮಾಸುವ ಮೊದಲೇ ಅದೇ ರೀತಿಯ ಮತ್ತೊಂದು ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. ವಾಕಿಂಗ್ಗೆ ಹೋಗಿದ್ದ ನವವಿವಾಹಿತ ದಂಪತಿಗೆ ಅಪಘಾತವಾಗಿತ್ತು. ಆ ಅಪಘಾತದಲ್ಲಿ ಗಂಡ ಸಾವನ್ನಪ್ಪಿದ್ದ. ಮೇಲ್ನೋಟಕ್ಕೆ ಇದೊಂದು ಹಿಟ್ ಅಂಡ್ ರನ್ ಕೇಸಿನಂತೆ ಕಂಡರೂ ಪೊಲೀಸರು ತನಿಖೆ ನಡೆಸಿದಾಗ ಶಾಕಿಂಗ್ ವಿಚಾರ ಬಯಲಾಗಿತ್ತು. ಆಶೀಶ್ ಮತ್ತು ಅಂಜಲಿ ಇಬ್ಬರು ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತು. ಬಹಳ ಅನ್ಯೋನ್ಯವಾಗಿಯೇ ಇದ್ದ ಅವರ ನಡುವೆ ಯಾವ ಜಗಳವೂ ಆಗಿರಲಿಲ್ಲ. ಅದೊಂದು ದಿನ ಅವರಿಬ್ಬರು ರಾತ್ರಿ ವಾಕಿಂಗ್ಗೆ ಹೋಗಿದ್ದರು. ಆಗ ವೇಗವಾಗಿ ಬಂದ ವಾಹನವೊಂದು ಆಶೀಶ್ಗೆ ಡಿಕ್ಕಿ ಹೊಡೆದಿತ್ತು. ಇದರಿಂದ ದೂರಕ್ಕೆ ಹಾರಿ ಬಿದ್ದ ಆಶೀಶ್ ಅಂಜಲಿಯ ಕಣ್ಣೆದುರೇ ಪ್ರಾಣ ಬಿಟ್ಟಿದ್ದ. ಆಕೆ ಸಹಾಯಕ್ಕಾಗಿ ಕಿರ್ಚಾಡುತ್ತಿದ್ದಾಗ ವಾಹನದಿಂದ ಇಳಿದ ಕೆಲವು ಮಂದಿ ಅಂಜಲಿಯ ಮೈಮೇಲಿದ್ದ ಒಡವೆಯನ್ನು ದೋಚಿಕೊಂಡು ಆಕೆಯನ್ನು ತಳ್ಳಿ ಪರಾರಿಯಾಗಿದ್ದರು. ಇದು ಅಂಜಲಿ ಪೊಲೀಸರ ಬಳಿ ಹೇಳಿದ್ದ ಕತೆ. ಮೊದಲು ಪೊಲೀಸರು ಇದೊಂದು ಅಪಘಾತ ಎಂದೇ ಭಾವಿಸಿದ್ದರು. ಆದರೆ ಮತ್ತೊಮ್ಮೆ ಪೊಲೀಸರು ತಮ್ಮದೇ ಸ್ಟೈಲಿನಲ್ಲಿ ತನಿಖೆ ನಡೆಸಿದಾಗ ಅಂಜಲಿ ತನ್ನ ಗೆಳೆಯ ಸಂಜು ಜೊತೆ ಸೇರಿ ಗಂಡ ಆಶೀಶ್ ಕೊಲೆಗೆ ಸಂಚು ರೂಪಿಸಿದಳು ಎಂಬುದು ಬಯಲಾಗಿದೆ. ಈ ಮೂಲಕ ಮೇಘಾಲಯದ ರೀತಿಯಲ್ಲೇ ರಾಜಸ್ಥಾನದ ಹನಿಮೂನ್ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. 7 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಆಗಿದ್ದ ಭೇಟಿ ಇಂದು ಇಬ್ಬರೂ ಸೇರಿ ಒಂದು ಕೊಲೆಯನ್ನೇ ಮಾಡುವ ಹಂತಕ್ಕೆ ಬಂದು ತಲುಪಿದೆ. ಜನವರಿ 30ರಂದು ರಾಜಸ್ಥಾನದಲ್ಲಿ ನವವಿವಾಹಿತ ಮಹಿಳೆಯೊಬ್ಬರು ತನ್ನ ಮದುವೆಯಾಗಿ 3 ತಿಂಗಳಿಗೆ ಪ್ರಿಯಕರನ ಜೊತೆ ಸೇರಿ ಗಂಡನನ್ನು ಹತ್ಯೆ ಮಾಡಿದ್ದಳು. ಆರೋಪಿ 23 ವರ್ಷದ ಅಂಜಲಿ, 25 ವರ್ಷದ ಸಂಜಯ್. ತಾನು ವೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಸಮಾರಂಭವೊಂದರಲ್ಲಿ ಭೇಟಿ ಮಾಡಿದ್ದಳು. ಮೊದಲು ಆರಂಭವಾದ ಮಾತುಕತೆ ನಂತರ ಆತ ಮೊಬೈಲ್ ಸಂಖ್ಯೆಯನ್ನು ಕೇಳುವವರೆಗೆ ಬಂದಿತ್ತು. ಆದರೆ ಆ ಸಮಯದಲ್ಲಿ ಅಂಜಲಿ ಬಳಿ ಮೊಬೈಲ್ ಇರಲಿಲ್ಲ. ಇಬ್ಬರೂ ಸಂಪರ್ಕ ಕಳೆದುಕೊಂಡಿದ್ರು. ಮದುವೆಯ ನಂತರ ನೇರವಾಗಿ ಭೇಟಿಯಾಗದಿದ್ದರೂ ಆಗಾಗ ವಾಟ್ಸಪ್ನಲ್ಲಿ ಕರೆ ಮಾಡಿ ಮಾತನಾಡುತ್ತಿದ್ದರು. ಕೊಲೆಯಾದ ದಿನ ಇಬ್ಬರು 5ರಿಂದ 7 ಬಾರಿ ಮಾತನಾಡಿದ್ದರು. ಜನವರಿ 30ರ ರಾತ್ರಿ ಊಟದ ನಂತರ ಅಂಜಲಿ ತನ್ನ ಪತಿಯನ್ನು ತನ್ನೊಂದಿಗೆ ವಾಕ್ ಮಾಡಲು ಹೋಗುವಂತೆ ಕೇಳಿಕೊಂಡಳು. ನಂತರ ಅವರು ಇರುವ ಸ್ಥಳದ ಬಗ್ಗೆ ಸಂಜಯ್ಗೆ ದೂರವಾಣಿ ಮೂಲಕ ತಿಳಿಸಿದಳು. ಸಂಜಯ್ ತನ್ನ ಇಬ್ಬರು ಸ್ನೇಹಿತರಾದ ರೋಹಿತ್ ಅಲಿಯಾಸ್ ರಾಕಿ ಮತ್ತು ಬದಾಲ್ ಅಲಿಯಾಸ್ ಸಿದ್ಧಾರ್ಥ್ ಜೊತೆ ಪೊದೆಯಲ್ಲಿ ಅಡಗಿ ಕುಳಿತಿದ್ದ. ಅಂಜಲಿ ತನ್ನ ಪತಿಯೊಂದಿಗೆ ಸ್ಥಳಕ್ಕೆ ಬಂದ ತಕ್ಷಣ ಅವರಿಗೆ ಸಂಕೇತ ನೀಡಿದಳು. ಗುಂಪು ಆಶೀಶ್ ಮೇಲೆ ಹೊಂಚು ಹಾಕಿ ಕಲ್ಲುಗಳಿಂದ ಪದೇ ಪದೇ ಹೊಡೆದು ಆಶೀಶ್ ಕೆಳಗೆ ಬಿದ್ದಾಗ ಆರೋಪಿಗಳು ಮಫ್ಲರ್ ಬಳಸಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ. ಘಟನೆಯನ್ನು ದರೋಡೆ ಎಂದು ಬಿಂಬಿಸಲು ಅಂಜಲಿ ತನ್ನ ಕಿವಿಯೋಲೆ ಮತ್ತು ಆಶೀಶ್ನ ಮೊಬೈಲನ್ನು ದಾಳಿಕೋರರಿಗೆ ಕೊಟ್ಟಿದ್ದಾಳೆ. ಆಕೆಯು ಪ್ರಜ್ಞೆ ಕಳೆದುಕೊಂಡವಳಂತೆ ರಸ್ತೆಯಲ್ಲಿ ಮಲಗಿ ನೋಟಂಕಿ ನಾಟಕವಾಡಿದ್ದಾಳೆ. ಪ್ರಕರಣದ ವಿಚಾರಣೆಯ ಸಾರಾಂಶ ತಿಳಿಯುತ್ತಿದ್ದಂತೆ ಈಗ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದೆ. 3 ವ್ಯಕ್ತಿಗಳನ್ನು 5 ದಿನಗಳ ಕಾಲ ವಶಕ್ಕೆ ಪಡೆಯಲಾಗಿದ್ದು ಅಂಜಲಿಯನ್ನು 2 ದಿನಗಳ ಕಾಲ ವಶಕ್ಕೆ ಪಡೆದು ನಂತರ ಬಿಕಾನೇರ್ ಜೈಲಿಗೆ ಕಳುಹಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.